ನಮ್ಮ ಬ್ರೈನ್ಗೂ ಕಣ್ಗೂ ಹೇಗೆ ಸಂಬಂಧ ಇದೆಯೋ ಹಾಗೆ ಡೈರೆಕ್ಟರು ಮತ್ತು DOPಗೆ ಇರುವಂಥ ಸಂಬಂಧ. ಇದು ಚೆನ್ನ ಸಿನಿಮಾದ DOP ಶರತ್ ವೆಲ್ಲಿಕಡನ್ ಅಂತ. ಇವ್ರ ಕೆಲಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನ ಸಿನಿಮಾ ನೋಡ್ತಾ ಈಸ್ ಲೈಕ್ ಸೋ ಡೆಡಿಕೇಟೆಡ್ ಆನ್ ಸೆಟ್. ಹೇಗೆ ಬೇಕೋ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಟೀಮ್ನ ಹ್ಯಾಂಡಲ್ ಮಾಡಿಕೊಂಡು, ಅವ್ರ ಅಸೋಸಿಯೇಟ್ DOP ಆಲ್ವಿನ್ ಕೂಡ ಅದೇ ರೀತಿ. ಆಮೇಲೆ ಪ್ರಭೀಶ್ ಅಂತ ಇನ್ನೊಬ್ಬರು ಸೆಕೆಂಡ್ DOP. ಸೊ ಇವ್ರು ಆಲ್ಮೋಸ್ಟ್ ಇಡೀ DOP ಟೀಮ್ ದೇ ಹ್ಯಾವ್ ಡನ್ ಎ ಮಾರ್ವೆಲಸ್ ಜಾಬ್. ಆಮೇಲೆ ಎಡಿಟರ್ ಸನ್ನತ್ ಅವರೇ ಎಡಿಟಿಂಗ್ ನೋಟ್ಸ್ ಎಲ್ಲ ತೊಗೊತಿದ್ರು. ಆಮೇಲೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರಜ್ವಲ್, ಸೊ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸಿನಿಮಾಗೆ. ಆನೆಸ್ಟಾಗಿ ಏನು ಕತೆಗೆ ಬೇಕು ಅದನ್ನು ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಇದು ಅವರ ಸ್ಟಿಲ್ಸು, ಆಮೇಲೆ ಅವರು ಮೇಕಿಂಗ್ ಸ್ಟೈಲು ಅದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಮುಂದಕ್ಕೂ ಹೇಳ್ತಾ ಹೋಗ್ತೀನಿ. ಜೊತೆಗೆ ಈಗ ನಾನು ಸಿಂಗಾಪುರ್ಗೆ ರೀಚ್ ಆಗಿದ್ದೀನಿ. ಈಗ ಸಿಂಗಾಪುರಿನ ಕತೆ ನಿಮಗೆ ಹೇಳ್ತೀನಿ. ಸಿಂಗಾಪುರದಲ್ಲಿ ಇಳಿದ ಕೂಡಲೇ ಇನ್ನೊಂದು ಸ್ಪೆಷಲ್ ವಿಷಯ ಗೊತ್ತಾಗಿತ್ತು. ಏನಂದರೆ ನಮ್ಮ ಕನ್ನಡಿಗರು ಇನ್ ಸಿಂಗಾಪುರ್. ಸುಮಾರು 22,000 ಕನ್ನಡಿಗರು ಇದ್ದಾರೆ. IT, ಮೆಡಿಸನ್ ಮತ್ತು ಬಿಸ್ನೆಸ್, ಹೀಗೆ ಪ್ರತಿ ಫೀಲ್ಡಲ್ಲೂ ನಮ್ಮ ಕನ್ನಡದವರು ಇಲ್ಲಿದ್ದಾರೆ. ಇಲ್ಲಿ ಕನ್ನಡದ ಹಬ್ಬ ಕೂಡ ಮಾಡ್ತಾರೆ. ಹೇಗೆ ಅಂದರೆ ಕನ್ನಡದ ದೀಪೋತ್ಸವ, ರಾಜ್ಯೋತ್ಸವ, ಯುಗಾದಿ, ದೀಪಾವಳಿ, ಹೀಗೆ ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಾರೆ. ಸಿಂಗಾಪುರಲ್ಲಿ 4 ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ. ಇಂಗ್ಲೀಷ್, ಮ್ಯಾಂಡ್ರಿನ್, ಮಲಯಾ ಮತ್ತು ತಮಿಳ್ ಕೂಡ ಇದೆ. ಸಿಂಗಾಪುರ ಕನ್ನಡಿಗರ ಹಾಗೂ ತಮಿಳ್ ಬಗ್ಗೆ ನಂಗೆ ತುಂಬಾ ಪ್ರೌಡ್ ಫೀಲ್ ಆಯಿತು. ಮತ್ತು ಹಾಗೆ ಜರ್ನಿ ಕಂಟಿನ್ಯೂ ಮಾಡೋಣ. ಇದು ಆಲ್ಮೋಸ್ಟ್ ಈಗ ಈ ಗ್ರೋತ್ಗೆ ಟರ್ಮಿನಲ್ 1, 2, 3 1975 ಹಿಡಿದು ಇವಾಗವರೆಗೂ ಲೆಕ್ಕಾಚಾರಕ್ಕೆ 50 ವರ್ಷದಿಂದ ಇದು ಗ್ರೋತ್ ಆಗ್ತಿದೆ. ಮೇನ್ ಹೈಲೈಟ್ ಏನಂದ್ರೆ ಜ್ಯುವೆಲ್ ರೈನ್ ಓರ್ಟೆಕ್ಸ್, ಈ ವಾಟರ್ ಫಾಲ್ ಇದೆಯಲ್ಲ, ಇದ್ರ ಹೆಸರು ಬಂದ್ಬಿಟ್ಟು ಆಕ್ಚುಲಿ HSBC ರೈನ್ ಓರ್ಟೆಕ್ಸ್ ಅಂತ ಹೇಳ್ತಾರೆ. 40 ಮೀಟರ್ಸು. ಇದು ವರ್ಲ್ಡ್ಸ್ ಟಾಲೆಸ್ಟ್ ಇಂಡೋರ್ ವಾಟರ್ ಫಾಲ್. ಈ ರೂಫ್ ಮೇಲೆ ಬೀಳುವಂಥ ಮಳೆ ನೀರುಗಳನ್ನೆಲ್ಲ ಇವರು ಕಲೆಕ್ಟ್ ಮಾಡಿ, ಫಿಲ್ಟರ್ ಮಾಡಿ, ಪಂಪ್ ಮಾಡಿ, ಇದನ್ನು ರೀಸೈಕಲ್ ಕೂಡ ಮಾಡ್ತಾರೆ. ನೀರು ವೇಸ್ಟೇ ಆಗಲ್ಲ ಇಲ್ಲ ಆ್ಯಕ್ಚುಲಿ. ಮತ್ತು ಇನ್ನೊಂದು ಸ್ಪೆಷಲ್ ವಿಷಯಗಳೇನು ಅಂದರೆ ಇಲ್ಲಿ ಫ್ರೀ ಮೂವೀಸ್ ಇದೆ. ಫಸ್ಟ್ ಆಫ್ ಆಲ್ ಮೂವಿ ಲವರ್ಸ್ಗೆ ಲೈಕ್ ಮೂವಿ ಅದೇ ಇದೆ ಅಂತ ಅಂದರೆ ಹೋಗಿ ನೋಡೋವಂಥ ಅಭ್ಯಾಸ. ಸೊ ನಾನು ಹಾಗೆ ಫ್ರೀ ಮೂವಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಬಟರ್ಫ್ಲೈ ಗಾರ್ಡನ್ ಇತ್ತು. ಗಾರ್ಡನ್ ನೀವು ನೋಡಿದ್ರೆ ಯು ಫೀಲ್ ಸೋ ಹ್ಯಾಪಿ. ಲೈಕ್ ನಾನು ಅಷ್ಟು ಲೈವ್ ಆಗಿ, ಅಷ್ಟು ಕ್ಲೋಸ್ ಆಗಿ, ಇಷ್ಟು ವೆರೈಟೀಸ್ ಆಫ್ ಬಟರ್ಫ್ಲೈ ನೋಡಿರಲಿಲ್ಲ. ಆಮೇಲೆ ಆ ಲೈಫ್ ಸೈಕಲ್ ಆಫ್ ಬಟರ್ಫ್ಲೈನ ನೀವು ಕ್ಲೀನಾಗಿ ನೋಡ್ಬೋದು. ಮಕ್ಕಳಿಗಂತೂ ತುಂಬ ನಾಲೆಜಬಲ್ ಆಗಿರುವಂಥ ಜಾಗ ಇದು. ನಿಮಗೆ ಹೆವಿ ನಾಲೆಜ್ ಸಿಗುತ್ತೆ ಇಲ್ಲಿ ತುಂಬ ವಿಷಯಗಳಿದೆ. ಸೊ ಹೀಗೆ ಅಡ್ಡಾಡ್ಕೊಂಡು ಓಡಾಡ್ತಾ ಇದ್ದೀನಿ. ನೋಡೋಣ, ವಿಡಿಯೋ ಮಾಡಬೇಕಲ್ಲ, ಡಾಕ್ಟರ್ ಬ್ರೋ ನೆನಪಾಗ್ತಾರೆ. ಆ್ಯಕ್ಚುಲಿ ನಮಗೆಲ್ಲ ವಸ್ತು ರೀ, ಇವೆಲ್ಲ ಖುಷಿ ಪಡಲೇಬೇಕು. ಎಲ್ಲ ಗೊತ್ತು ಅಂತ ಇಟ್ಕೊಂಡ್ಬಿಟ್ರೆ ಯಾವುದ್ರಲ್ಲೂ ಖುಷಿ ಪಡೋಣ ನಾವು. ಈ ಥರ ಗೊತ್ತಿಲ್ದಿರೋ ವಿಷಯಗಳೆಲ್ಲ ನೋಡಿಕೊಂಡು ತಿಳ್ಕೊಂಡು ಒಂಥರ ತುಂಬ ಖುಷಿ ಆಗ್ತಾ ಇದೆ. ನೀವು ನೋಡ್ತಿರೋ ಈ ಜಾಗ ಬಂದು ಈಗ ಕೆಫೆಟೇರಿಯಾ ಟರ್ಮಿನಲ್ 1 ಇರೋದು. ನನಗೆ ಹುಡುಕ್ತಾ ಇದ್ದಂಥ ಊಟ ಏನು ಅಂದರೆ ಸದ್ಯಕ್ಕೆ ನಾನು ಅನ್ನ ಸಾಂಬಾರು ಅಥವಾ ಏನಾದರೂ ದೋಸೆ ಇಡ್ಲಿ ಏನಾದರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಿದ್ದೆ. ಬಟ್ ಹುಡುಕಿದಾಗ ಅಲ್ಲಿ ಕಾಣಿಸ್ತಂಥ ಹೆಸರು ಕಾವೇರಿ. ಆಹಾ, ನೋಡಿ ಸಮಾಧಾನ ಆಗಿ ಸೀದಾ ಹುಡುಕೊಂಡು ಅದು ಎಲ್ಲಿದೆ ಅಂತ ಹೋದೆ. ನೋಡಿದ್ರೆ ಕಾವೇರಿ ಸಿಕ್ತು. ಕಾವೇರಿಯಲ್ಲಿ ಒಂದು ರೈಸು ಮತ್ತು ಟೀ ಆರ್ಡರ್ ಮಾಡಿಕೊಂಡೆ. ನೆಮ್ಮದಿ ಅನಿಸ್ತು, ಹೊಟ್ಟೆ ತುಂಬ ತಿಂದೆ. ಈಗ ನೋಡ್ತಾ ಇರಲ್ಲ ನೀವು ಈ ಸರ್ವಿಂಗ್ ರೋಬೋಟ್ಸು. ಈ ರೋಬೋಟ್ ಹೆಸರು ಇವರು ಲಿಂಗ್ ಅಂತ ಏನೋ ಇಟ್ಟಿದ್ದಾರೆ. ಅಂದರೆ ಲಿಂಗ್ ಅಂದರೆ ಬ್ರೈಟ್ ಅಂತ. ಇದು ಇಲ್ಲಿ ಕೆಳಗಡೆ ಫ್ಲೋರ್ನ ಕ್ಲೀನಿಂಗ್ ಕೂಡ ಮಾಡುತ್ತೆ, ಲೈಕ್ ಮಲ್ಟಿ ಸರ್ವಿಸ್ ಮಾಡುತ್ತೆ. ಇದಾದ್ಮೇಲೆ ಒಂದು ವಿಷಯ ಏನಾಯಿತು ಅಂದರೆ ನಾನೀಗ ಹೊರಡಬೇಕು.
ನನ್ನ ಫ್ಲೈಟ್ ಇರೋದು 7:55 PM ನಾನು ಸೀದಾ ಕ್ಲೀನಾಗಿ ಹೋಗ್ಬಿಟ್ಟು ಡಿಪಾರ್ಚರ್ ಬೋರ್ಡಲ್ಲಿ ನೋಡಿದೆ SQ856 ಡಿಪಾರ್ಟಿಂಗ್ ಟರ್ಮಿನಲ್ 1 A1 ಅಂತ ಇತ್ತು. ಸೊ ನಾನು ಹೋಗ್ಬಿಟ್ಟು A1 ಹತ್ರ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅದು 1 hour ಮುಂಚೆನೇ ನಾನು ಹೋಗಿದ್ದೀನಿ. ಅದು 6 o'clock ಹೋಗಿದ್ದೆ. ನಾನು 6 o'clock ಹೋಗ್ಬಿಟ್ಟು ನಾನು ಇಲ್ಲಿ ಕುತ್ಕೊಂಡೀಗ ಅಲ್ಲಿ ಏನೂ ಚೇಂಜಸ್ ಇರಲಿಲ್ಲ. ನಾನು ಸೆಕ್ಯೂರಿಟಿಗೆ ಹೋಗ್ಬಿಟ್ಟು ಹೇಳಿದೆ ಎಷ್ಟು ಗಂಟೆಗೆ ಇಲ್ಲಿ ಬಿಡೋದು ಅಂತ. ಅವ್ರು ಹೇಳಿದ್ರೆ 8 o'clock ಬಿಡ್ತಾರೆ ಅಂತ ಹೇಳಿದ್ರು. ಆಯ್ತು ಅಂತ ನಾನೇನು ಮಾಡಿದೆ, ಕುತ್ಕೊಂಡು ಡ್ರೈವಲ್ಲೆಲ್ಲ ಅಪ್ಲೋಡ್ ಮಾಡಿಕೊಂಡು ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಹಾಗೆ ಕುತ್ಕೊಂಡಿದ್ದೆ. 8 o'clock ಆಯಿತು. ಸೊ ಬಿಡಬೇಕಲ್ವ, ಇನ್ನೇನು ಹಾಫ್ ಆನ್ ಅವರ್ 1 hour ಟೈಮಿದ್ದಾಗ ಬಿಡ್ತಾರಲ್ವ. ಆಲ್ರೆಡಿ ನಾನು ಏರ್ಪೋರ್ಟಲ್ಲಿ ಇದ್ದೀನಿ. ಸೊ ಬಿಡಬೇಕು ಅಂತ ಹೇಳಿದ ತಕ್ಷಣ ಹೋಗಿ ನೋಡಿದ್ರೆ ಅವರು ಇಲ್ಲ ಸರ್ ಇನ್ನೂ ಬಿಡ್ತಿಲ್ಲ ಅಂತ ಅಂದರು. ನನಗೆ ಡೌಟ್ ಆಯಿತು. ಒಳಗಡೆ ಹೋಗಿ ನೋಡಿದೆ, ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ನನಗೆ. ಆಯ್ತು ಅಂದ್ಬಿಟ್ಟು ಹೇಳಿದೆ SQ856 ಫ್ಲೈಟ್ ಎಲ್ಲಿ ಹೋಗಬೇಕು ಅಂತಂದಿದ್ದಕ್ಕೆ ಪ್ಲೀಸ್ ಗೋ ಆ್ಯಂಡ್ ಸಿ ಲುಕ್ ಎಟ್ ದ ಬೋರ್ಡ್ ಅಂತ ಅಂದರು. ಹೋಗಿ ಬೋರ್ಡ್ ನೋಡಿದ್ರೆ ಇಟ್ ಈಸ್ ನಾಟ್ A1, ಇಟ್ಸ್ A21. ಇವ್ರು ಯಾವಾಗ ಗುರು ಚೇಂಜ್ ಮಾಡಿದ್ರು ಅಂತ ಹೋಗಿ ಹುಡುಕಿದ್ರೆ 821. ಇದು ಬೇರೆ ದೊಡ್ಡ ಟರ್ಮಿನಲ್ಲು, ಅದು ಆ ಕಾರ್ನರಲ್ಲಿದೆ. ನನ್ನ ಇರೋವಂಥ ಸಿಚುವೇಶನ್ಗೆ ನಾನು ವಿಡಿಯೋ ಫೋನು ಗೀನು ಎಲ್ಲ ತೆಗೆದು ಜೇಬಲ್ಲಿ ಇಟ್ಕೊಂಡು ನಾನು ನಿಮ್ಗೆ ಇವಾಗ ಸದ್ಯಕ್ಕೆ ಆ್ಯನಿಮೇಷನ್ ಮೂಲಕ ಅದು ಯಾವ ಥರ ನಡೀತು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ.